ಸ್ವಲ್ಪ ತಡ ಆಯಿತು. ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಃ ಸ್ವವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷಿತೋಪಿ ವಂದ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾವತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರು ನಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. 111ನೇ ಶ್ಲೋಕದ ಅರ್ಥ ಆಗಬೇಕಲ್ವಾ? ಹೌದು ಗುರುಗಳೇ. ಹೌದು ಆಚಾರ್ಯ, ಹೌದು. ಮೌಕುಂದೇ ಸುಂದರೇ ರೂಪೇ ಸ್ವಾನಂದಾದಿಗುಣಾರ್ಣವೇ ಸ್ವಾಶ್ಚರ್ಯರತ್ನೇ ಮಗ್ನಾತ್ಮಾ ನಾನ್ಯತ್ ಕಿಂಚಿದ್ವಿವೇದಸಃ. ನೋಡಿ, ಈ ಸಮಾಧಿ ಸ್ಥಿತಿಯನ್ನು ತಲುಪಿದರು ಅಂತ ಈ ಒಂದು ಶ್ಲೋಕದಲ್ಲಿ ನಾವು ನೋಡಿದ್ವಿ. ಪದಚ್ಛೇದ ನೋಡಿ ಹೀಗಿದೆ: ಮೌಕುಂದೇ ಸುಂದರೇ ರೂಪೇ ಸ್ವಾನಂದಾದಿ ಗುಣಾರ್ಣವೇ ಸ್ವಾಶ್ಚರ್ಯ ರತ್ನೆ ಮಗ್ನಾತ್ಮ ನ ಅನ್ಯತ್ ಕಿಂಚಿತ್ ವಿವೇದ ಸಹ. ಅನ್ವಯ ನೋಡಿ: ಸ್ವಾನಂದಾದಿ ನಿರ್ದೋಷವಾದ ಆನಂದವೇ ಮೊದಲಾದ ನಿರ್ದುಷ್ಟವಾದ ಆನಂದವೇ ಮೊದಲಾದ ನಿರ್ದುಷ್ಟವಾದ ಆನಂದವೇ ಮೊದಲಾದ ಗುಣಾರ್ಣವೇ ಗುಣಾರ್ಣವೇ ಗುಣಗಳಿಗೆ ಸಮುದ್ರವಾದ ಗುಣಾರ್ಣವೇ ಗುಣಗಳಿಗೆ ಸಮುದ್ರವಾದ ಸ್ವಾಶ್ಚರ್ಯ ರತ್ನೆ ಸ್ವಾಶ್ಚರ್ಯ ರತ್ನೆ ಒಳ್ಳೆಯ ಆಶ್ಚರ್ಯಗಳಲ್ಲಿ ಶ್ರೇಷ್ಠವಾದ ಒಳ್ಳೆಯ ಆಶ್ಚರ್ಯಗಳಲ್ಲಿ ಶ್ರೇಷ್ಠವಾದ ಮೌಕುಂದೇ ಶ್ರೀಹರಿಯ ಮೌಕುಂದೇ ಶ್ರೀಹರಿಯ ಸುಂದರೇ ರೂಪೇ ಸುಂದರೇ ರೂಪೇ ಮನೋಹರವಾದ ರೂಪದಲ್ಲಿ ಮನೋಹರವಾದ ರೂಪದಲ್ಲಿ ಮನೋಹರವಾದ ರೂಪದಲ್ಲಿ ಮಗ್ನಾತ್ಮ ಸಹ ಮಗ್ನಾತ್ಮ ಸಹ ಆಸಕ್ತವಾದ ಮನಸ್ಸುಳ್ಳ ಆ ವಿಷ್ಣುತೀರ್ಥರು ಆಸಕ್ತವಾದ ಮನಸ್ಸುಳ್ಳ ಆ ವಿಷ್ಣುತೀರ್ಥರು ಅನ್ಯತ್ ಕಿಂಚಿತ್ ಅನ್ಯತ್ ಕಿಂಚಿತ್ ಬೇರೆ ಯಾವುದನ್ನೂ ಬೇರೆ ಯಾವುದನ್ನೂ ನ ವಿವೇದ ತಿಳಿಯಲಿಲ್ಲ ನ ವಿವೇದ ತಿಳಿಯಲಿಲ್ಲ
ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಹಾ, ಅಸಂಪ್ರಜ್ಞಾತ ಸನ್ಯಾಸ ಸಮಾಧಿ ಅಂದ್ರೆ ಏನು? ಅಂದ್ರೆ ಅಸಂಪ್ರಜ್ಞ ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅಂತ ಎರಡು. ಅದರಲ್ಲಿ ಸಂಪ್ರಜ್ಞಾತ ನಮ್ಮ ಶರೀರದ ಮೇಲೆ ಸ್ವಲ್ಪ ಜ್ಞಾನ ಇರ್ತದೆ ಅಂತಂದ್ರೆ, ಈಗ ಏನೋ ಒಂದು ಸಮಾಧಿ ಸ್ಥಿತಿ ಅಂದ್ರೆ ಬಾಹ್ಯದ ಜ್ಞಾನ ಇರೋದಿಲ್ಲ. ಆದ್ರೆ ಏನಾದ್ರೂ ಬಿಸಿ ತಟ್ಟಿದಾಗ, ನಮ್ಮ ಶರೀರಕ್ಕೆ ಆದಾಗ, ನಮ್ಮ ಸುತ್ತಮುತ್ತಲು ಏನಾದಾಗ ಅದು ಗೊತ್ತಾಗೋದಿಲ್ಲ. ನಮಗೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಕ್ರಿಯೆಗಳು ಆದಾಗ ಅವಾಗ ನಮಗೆ ಎಚ್ಚರ ಆಗತ್ತೆ. ಆ ಒಂದು ಸಮಾಧಿ ಸ್ಥಿತಿಯಿಂದ ಹೊರಗಡೆ ಬರ್ತೇವೆ. ಅದು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಗಿಂತ ಒಂದು ಸ್ಟೇಜ್ ಕೆಳಗೆ. ಅದು ಅಸಂಪ್ರಜ್ಞಾತ ಸಮಾಧಿ ಅಂದ್ರೆ ನಮ್ಮ ಶರೀರಕ್ಕೆ ಆ ಒಂದು ಸಮಾಧಿ ಸ್ಥಿತಿಯನ್ನು ತಲುಪಿದಂತಹ ವ್ಯಕ್ತಿಗೆ ನೀವು ಕೆಂಡ ತಗೊಂಡು ಮೈ ಮೇಲೆ ಹಾಕಿ ಅಥವಾ ಬರೆ ಕೊಡಿ, ಅವನಿಗೇನು ಆಗೋದೇ ಇಲ್ಲ. ಧನ್ಯವಾದ. ಯಾವ ಶಬ್ದ ಕಿವಿ ಕೇಳಿಸೋದಿಲ್ಲ, ರೂಪ ಅಂದ್ರೂ ಕಣ್ಣು ಮುಚ್ಚಿರ್ತಾನೆ, ಅದನ್ನ ಕಾಣಿಸೋದಿಲ್ಲ. ರಸನೇಂದ್ರಿಯ ಯಾವ ಕ್ರಿಯೆಗಳು ಇರೋದಿಲ್ಲ. ಇರೋದು ಒಂದು ಚರ್ಮದ್ದು ಒಂದೇ, ಮೂಗಿನದ್ದು ಒಂದೇ. ಆ ಮೂಗಿನ ಯಾವುದೋ ಒಂದು ಸುವಾಸನೆ ಆಗ್ಲಿ ದುರ್ವಾಸನೆ ಆಗ್ಲಿ ಯಾವುದು ಬಂದ್ರೂ ಕೂಡ ಅದು ಗ್ರಹಣೆ ಮಾಡೋದಿಲ್ಲ. ಸ್ಪರ್ಶ ಆಗತ್ತೆ, ಸಂಯೋಗ ಆಗತ್ತೆ, ಗ್ರಹಿಸೋದಿಲ್ಲ. ಮೂಗು ಗ್ರಹಿಸಿದರೂ ಆ ಒಂದು ಮೆಸೇಜು ನಮ್ಮ ಬ್ರೇನಿಗೆ ಕಳಿಸೋದಿಲ್ಲ. ಯಾಕೆ? ಮನಸ್ಸು ಅದರೊಟ್ಟಿಗೆ ಅರ್ಥ ಆಯ್ತು, ಧನ್ಯವಾದ. ಮನಸಾ ಸಂಯುಜ್ಯತೆ ಮನ ಇಂದ್ರಿಯೇಣ ಇಂದ್ರಿಯಮರ್ಥೇನ. ಆತ್ಮ ಮೊದಲಿಗೆ ಮನಸ್ಸೊಟ್ಟಿಗೆ ಸಂಯುಕ್ತನಾಗ್ತಾನೆ. ಅವೆರಡು ಮನ ಇಂದ್ರಿಯೇಣ ಇಂದ್ರಿಯದೊಟ್ಟಿಗೆ ಸಂಯೋಗವಾಗುತ್ತೆ. ತದನಂತರ ಇಂದ್ರಿಯ ಮನಸ್ಸು ಆತ್ಮ ಸಂಯುಕ್ತವಾದ ಇಂದ್ರಿಯವು ಮುಂದೆ ಇರುವಂತಹ ವಸ್ತುವನ್ನು ನೋಡಿದಾಗ ಆ ಒಂದು ವಸ್ತುವಿನ ಜ್ಞಾನ ಬರ್ತದೆ. ಇಲ್ಲಿ ಮನಸ್ಸೇ ಇರೋದಿಲ್ಲ. ಯಾಕೆ? ಮನಸ್ಸು ಬೇರೆ ಕಡೆ ಇರ್ತದೆ. ಆತ್ಮನೊಟ್ಟಿಗೆ ಸನ್ನಿಕರ್ಷಣ ಹೊಂದಿರೋದಿಲ್ಲ ಮನಸ್ಸು. ಮತ್ತೆ ಇನ್ಯಾರೊಟ್ಟಿಗೆ ಸನ್ನಿಕರ್ಷಣ ಹೊಂದಿರುತ್ತೆ? ಪರಮಾತ್ಮನೊಟ್ಟಿಗೆ ಸನ್ನಿಕರ್ಷವನ್ನು ಹೊಂದಿರುತ್ತೆ. ಆದ್ದರಿಂದ ಇದರ ಬಾಹ್ಯದ ವಸ್ತುಗಳ ಜ್ಞಾನ ಬರೋದಿಲ್ಲ. ಬಹಳ ಅದ್ಭುತವಾಗಿ ಯಾರೂ ಕೂಡ ಇಷ್ಟು ಡೀಟೇಲ್ ಆಗಿ ಹೇಳೋದಿಲ್ಲ ಒಂದು ವಸ್ತುವಿನ ಜ್ಞಾನ ಹೇಗೆ ಬರುತ್ತೆ ಅಂತ. ಈಗ ನೀವು ಕೇಳ್ತಾ ಇದ್ದೀರಿ, ಕೇಳ್ತಾ ಏನೋ ಇದ್ದೀರಿ, ನಿಮ್ಮ ಮನಸ್ಸು ಬೇರೆ ಎಲ್ಲೋ ಇತ್ತು ಅಂತಾದ್ರೆ ನಿಮ್ಮ ಆತ್ಮ ಇಲ್ಲೇ ಇದೆ, ಇಂದ್ರಿಯಗಳಿದೆ. ಅದನ್ನ ಹೇಳಿದ್ದು ನಿಮ್ಗೆ ಗೊತ್ತಾಗೋದಿಲ್ಲ ಅಂದ್ರೆ ಅರ್ಥ ಏನು? ನಿಮ್ಮ ಮನಸ್ಸು ಬೇರೆ ಎಲ್ಲೋ ಇದೆ ಅಂತ ಅರ್ಥ. ಎಲ್ಲವೂ ನಾ ಹೇಳಿದ್ ನಿಮಗೆ ಸರಿಯಾಗಿ ಕೇಳಿಸ್ತಾ ಇದೆ ಅಂತಂದ್ರೆ ಆತ್ಮ, ಮನಸ್ಸು, ಇಂದ್ರಿಯ ಈ ವಿಷಯಗಳು ಸರಿಯಾಗಿ ಕೆಲಸ ಮಾಡ್ತಾ ಇವೆ ಅಂತ ಅರ್ಥ. ಸರಿ, ಮುಂದೆ ಹೋಗೋಣ. ಕಾಮತ್ರಾಸವಿಹೀನಸ್ಯ ತಸ್ಯ ಸುಜ್ಞಾನ ಚಕ್ಷುಷಃ ವಿನಾ ಕೈವಲ್ಯ ಸಾಮ್ರಾಜ್ಯಂ ನಾರ್ಘೋ ಯೋಗಮಣೇರಭೂತ್. ನನಗನ್ಸುತ್ತೆ ಹಿಂದಿನ ಶ್ಲೋಕದ ತಾತ್ಪರ್ಯ ಆಗಿರ್ಲಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಆಗಿರ್ಲಿಲ್ಲ ಆಚಾರ್ಯ. ಸರಿ, 110 ಕರೆಕ್ಟ್ ಆಗಿ ನಿಲ್ಸಿದ್ವಿ, 111 ಕಂಪ್ಲೀಟ್ ಆಗಿ ಶುರು ಮಾಡ್ಬೇಕಿತ್ತು. ಓಕೆ ಓಕೆ, ಕ್ಷಮಿಸಿ. ಈಗ ಗೊತ್ತಾಗ್ತಾ ಇದೆ. ನಾವು ಹೇಳಲಿಲ್ಲ. ಸರಿ, ಆ ಒಂದು ಶ್ಲೋಕದ ತಾತ್ಪರ್ಯ ನೋಡಿ. ವಿಷ್ಣು ತೀರ್ಥರು ಆ ಪರಮಾತ್ಮನಲ್ಲಿ ಇರುವಂತಹ ಅನೇಕ ಗುಣಗಳ ಸಾಗರನಾದ ಸುಖಶಕ್ತಿ ಪಯೋನಿಧಿ, ಸುಖ, ಶಕ್ತಿ, ಜ್ಞಾನ, ಆನಂದ ಇತ್ಯಾದಿ ಶುಭ ಗುಣಗಳ ಸಾಗರನಾದ ಪರಮಾತ್ಮನನ್ನ ಧ್ಯಾನ ಮಾಡಿದರು ಅಂತ.
ಆಶ್ಚರ್ಯಕರವಾದಂತಹ ವಸ್ತುಗಳು ಯಾವ್ದ್ಯಾವ್ದು ಇದೆಯೋ ಅದು ಲೋಕದಲ್ಲಿ ಅದಕ್ಕಿಂತಲೂ ಆಶ್ಚರ್ಯಕರನಾದವನು ಪರಮಾತ್ಮ. ಲಕ್ಷ್ಮೀದೇವಿಗೂ ಆಶ್ಚರ್ಯಕರ. ಒಮ್ಮೆ ನೋಡಿದಾಗ ಹೇಗಿರ್ತಾನೋ ಹಾಗೆ ಇನ್ನೊಮ್ಮೆ ಇರೋದಿಲ್ಲ. ಸದಾಕಾಲ ನೋಡುವವಳೇನೆ ಅವಳು. ವಾಯುದೇವರಿಗಿಂತ ಮೇಲ್ಪಟ್ಟವಳು. ವಾಯುದೇವರಿಗಿಂತ ಮೇಲ್ಪಟ್ಟವಳು. ಆದರೂ ಅವಳಿಗೆ ಆಶ್ಚರ್ಯ ಆಗ್ತಾ ಇರ್ತದೆ. ಆದ್ದರಿಂದ ಅಂತಹ ಆಶ್ಚರ್ಯಕರ ವಸ್ತುಗಳಲ್ಲಿ ಶ್ರೇಷ್ಠವಾದ ಆಶ್ಚರ್ಯಕರನಾದ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ. ಅದು ಕೃಷ್ಣ ಪರಮಾತ್ಮನೇ ಹೇಳಿದ್ದು ಬಿಡಿ. ಯಾರು ನನ್ನ ಬಗ್ಗೆ ಹೇಳ್ತಾರೋ ಅದು ಇಂತಹ ಕಲಿಯುಗದಲ್ಲಿ ದೊಡ್ಡ ಆಶ್ಚರ್ಯ. ಆಶ್ಚರ್ಯನ ಬಗ್ಗೆ ಯಾರು ಹೇಳ್ತಾರೋ ಅದು ದೊಡ್ಡ ಆಶ್ಚರ್ಯ ಅಂತ ಕೃಷ್ಣ ಪರಮಾತ್ಮನದ್ದು. ಹೀಗೆ ಅನ್ವಯ ಮಾಡ್ಕೊಳ್ಬೇಕು. ಅಂತಹ ಮನೋಹರವಾದ ಆಶ್ಚರ್ಯ ರೂಪವಾದ ಪರಮಾತ್ಮನ ಚಿಂತಿಸುವಂತಹ ಸಜ್ಜೀವರಿಗೆ ಮೋಕ್ಷವೇನೇ ಕೊಡ್ತಾನೆ ಪರಮಾತ್ಮ. ಅಂತಹ ಪರಮಾತ್ಮನ ಒಂದು ರೂಪದಲ್ಲಿ ಇವರು ಮಗ್ನರಾಗಿದ್ದರು, ಅಂದ್ರೆ ಸಂಪ್ರಜ್ಞಾತ ಸಮಾಧಿಯನ್ನು ಹೊಂದಿದ್ದರು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಕಾಮತ್ರಾಸ ವಿಹೀನಸ್ಯ ತಸ್ಯ ಸುಜ್ಞಾನ ಚಕ್ಷುಷಃ ವಿನಾ ಕೈವಲ್ಯ ಸಾಮ್ರಾಜ್ಯಂ ನಾರ್ಘೋ ಯೋಗವಣೇರಭೂತ್. ನೋಡಿ, ಎಲ್ಲಾ ಒಂದು ರತ್ನಗಳನ್ನ ಹೇಗೆ ಪರೀಕ್ಷೆ ಮಾಡ್ತಾರೆ ಅಂತಂದ್ರೆ, ವಿಚಾರ ಮಾಡಿ, ಒಂದೇ ಕಲ್ಲಲ್ಲಿ ಅಥವಾ ಒಂದೇ ಬೆಟ್ಟದಲ್ಲಿ ಗುಡ್ಡದಲ್ಲಿ ರತ್ನಗಳು ಸಿಗುತ್ತೆ ಅಂತ ತಿಳ್ಕೊಳ್ಳಿ. ವಜ್ರಗಳು, ರತ್ನಗಳು. ಇಲ್ಲಿ ರತ್ನಗಳ ವಿಷಯವನ್ನು ಮಾಡ್ತಾ ಇದ್ದಾರೆ. ಮುತ್ತು ರತ್ನಗಳು ಸಿಗುವಂತ ಸಮುದ್ರದ ಆಳದಲ್ಲಿ. ಅಂತಹ ಸಮುದ್ರದ ಒಂದೇ ಸಮುದ್ರದಲ್ಲಿ ಸಿಗುವಂತಹ ರತ್ನಗಳು ಎಲ್ಲವೂ ಒಂದೇ ರೀತಿ ಇರ್ತವೆ ಅಂತ ಹೇಳಿಕ್ ಆಗೋದಿಲ್ಲ. ಅವುಗಳಲ್ಲಿ ದೋಷ ಇರ್ತದಂತೆ. ಏನು ದೋಷ ಅಂತಂದ್ರೆ ತ್ರಾಸ ಅನ್ನುವಂತಹ ದೋಷ ಅಂತ. ಏನು ತ್ರಾಸ ಅನ್ನುವಂತಹ ದೋಷ ಅಂತಂದ್ರೆ, ಮತ್ತೊಂದು ಏನಾದ್ರೂ ಪ್ರಕಾಶವಾದ ವಸ್ತು ಬಂತು ಅಂತ ಆದ್ರೆ ಆ ರತ್ನ ತನ್ನ ಒಂದು ಕಾಂತಿಯನ್ನ ಕಳೆದುಕೊಂಡು ಬಿಡ್ತದಂತೆ. ಅದೇ ಅದರ ಒಂದು ತ್ರಾಸ ಅನ್ನುವಂತಹ ದೋಷ. ಆದರೆ ಯಾವ ಒಂದು ರತ್ನ ಎಂತಹ ಒಂದು ಪ್ರಕಾಶಮಾನವಾದ ವಸ್ತು ಎದುರಿಗೆ ಬಂದಾಗ ತನ್ನ ಒಂದು ಕಾಂತಿಯನ್ನ ಕಳೆದುಕೊಳ್ಳೋದಿಲ್ಲವೋ ಅದು ಅನರ್ಘ್ಯವಾದ ರತ್ನ. ಅದಕ್ಕೆ ಎಷ್ಟು ಬೆಲೆ ಅಂತಂದ್ರೆ ಒಂದು ಸಾಮ್ರಾಜ್ಯವನ್ನೇ ಕೊಡಬಹುದಂತೆ ಆ ಒಂದು ರತ್ನಕ್ಕೆ, ಅಷ್ಟು ಬೆಲೆ ಅಂತೆ. ಹಾಗೆ ಅಂತಹ ದೋಷವಿಲ್ಲದ, ಅಂದ್ರೆ ಏನು, ಯಾವ ದೋಷ? ತ್ರಾಸವೆಂಬ ದೋಷವಿಲ್ಲದ ಒಳ್ಳೆಯ ಪ್ರಕಾಶಮಾನವಾದ ರತ್ನಕ್ಕೆ ರಾಜ್ಯವನ್ನೇ ಬೆಲೆ ಕಟ್ಟಬೇಕಾಗತ್ತೆ, ಅಷ್ಟು ಅನರ್ಘ್ಯವಾದ ರತ್ನ. ಹಾಗೆ ಇಲ್ಲಿ ದೋಷ ಯಾವುದಿಲ್ಲ. ಪರಮಾತ್ಮ ಇವರ ಈ ವಿಷ್ಣು ತೀರ್ಥರ ಒಂದು ಸಾಕ್ಷಾತ್ಕಾರ ಏನಿದೆ ಅದು ಅನರ್ಘ್ಯವಾದ ರತ್ನ ಇದ್ದ ಹಾಗೆ, ದೋಷ ಇಲ್ಲದ ರತ್ನ ಇದ್ದ ಹಾಗೆ. ಯಾವ ದೋಷ? ಆ ರತ್ನಗಳಿಗೆ ತ್ರಾಸ ಎಂಬ ದೋಷ. ಈ ರತ್ನಕ್ಕೆ ಯಾವ ದೋಷ ಇಲ್ಲ ಅಂತಂದ್ರೆ ಫಲಾಪೇಕ್ಷೆ ಎಂಬ ದೋಷ ಇಲ್ಲ. ವಿಚಾರ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ನಾವು ದೇವ್ರ ಮುಂದೆ ಕೈ ಮುಗಿತೇವೆ, ನಮಗೆ ಅದನ್ನು ಕೊಡು ಇದನ್ನು ಕೊಡು ಅನ್ನೋದೇ ಕೇಳೋದು. ಶುರು ಮಾಡೋದೇ ಅಲ್ಲಿಂದ. ಅವನು ಕೊಟ್ರೆ ದೇವರು, ಇಲ್ಲ ಅಂದ್ರೆ ಇಲ್ಲ ಅನ್ನೋ ಪರಿಸ್ಥಿತಿ ಈಗಿದೆ ಈಗಿನ ಜಮಾನದಲ್ಲಿ. ನೀ ನನಗೆ ಕೊಡು, ಇಷ್ಟು ನಮಸ್ಕಾರ ಹಾಕ್ತೇನೆ, ಆಮೇಲೆ ನೀನ್ ಯಾರೋ ನಾನ್ಯಾರೋ.
ಶಿಕ್ಷಕೋ ವೈದ್ಯಶ್ಚೈವ ಕಾರ್ಯಾಂತೆ ನಿಷ್ಪ್ರಯೋಜಕ ಅಂತ ಒಂದು ವಾಕ್ಯ ಇದೆ. ಗುರುಗಳಾಗ್ಲಿ ವೈದ್ಯರಾಗ್ಲಿ ಕೆಲಸ ಮುಗೀತಾ ಆಮೇಲೆ ಅವರು ನಿಷ್ಪ್ರಯೋಜಕರು ಅಂತ. ಹಂಗೆ ಅಲ್ಲೊಂದು ಸೇರಿಸ್ಬೇಕು, ದೇವಶ್ಚೈವ ಅಂತ, ದೇವನೂ ಕೂಡ ಅಂತ ಸೇರಿಸ್ಕೊಳ್ಬೇಕು ನಾವು. ಆಮೇಲೆ ಏನು ಒಂದೆರಡು ದಿನ ಇರ್ತದೆ, ಆಮೇಲೆ ನಾನೇ ಮಾಡಿದ್ದು ನನ್ನಿಂದನೇ ಆಗಿದ್ದು ನಾ ಕಷ್ಟಪಟ್ಟೆ ಅದರಿಂದ ಆಯ್ತು ಅನ್ನೋ ಒಂದು ಅಹಂಕಾರ ಈಗಿನ ಒಂದು ಜನರಲ್ಲಿ ಬರ್ತದೆ. ಆದ್ರೆ ಇಲ್ಲಿ ಫಲಾಪೇಕ್ಷೆಯೇ ಇಲ್ಲ, ಅವರಿಗೆ ಫಲಾಪೇಕ್ಷೆ ಇಲ್ಲ. ನರಸಿಂಹದೇವರು ಪ್ರಹ್ಲಾದನಿಗೆ ಕೇಳಿದಾಗ ನನಗೆ ಏನೂ ಬೇಡ ಅಂತ ಹೇಳ್ತಾರ ಅವರು. ನಾನು ನಿನ್ನ ಹತ್ರ ವ್ಯಾಪಾರ ಮಾಡ್ತಿಲ್ಲ, ನಾನು ನಿನ್ನ ಭಕ್ತಿ ಮಾಡಿದ್ದೇನೆ ಅದರಿಂದಾಗಿ ನನಗೆ ಕೊಡು ಅಂತ ಹೇಳ್ತಿಲ್ಲ, ಅದನ್ನ ನನಗೆ ಏನು ಕೇಳೋದಿಲ್ಲ ಅಂತ ಹೇಳ್ತಾರೆ. ಸಾಕ್ಷಾತ್ ಪರಮಾತ್ಮನ ಬಾಯಿ ಬಿಟ್ಟು ಕೇಳ್ತಾನೆ, ಕೇಳು ಪ್ರಹ್ಲಾದ ನಿನಗೆ ಏನು ಬೇಕು ಕೇಳು ಅಂತ. ಮೊದಲಿಗೆ ಅವರು ಏನು ಬೇಡ ಅಂತಾನೆ ಹೇಳ್ತಾರೆ. ಆದರೂ ಪ್ರಸನ್ನನಾಗಿದ್ದೀನಿ, ನನ್ನ ಸಂತೋಷಕ್ಕಾದ್ರೂ ಏನಾದ್ರೂ ಕೇಳು ಅಂತ ಹೇಳೋದು, ನನ್ನ ತಂದೆಯನ್ನ ಉದ್ಧಾರ ಮಾಡು ಅಂತ ಹೇಳ್ತಾನಂತೆ. ಎಷ್ಟು ಅದ್ಭುತ ಅಲ್ಲ. ಯಾವ ಒಂದು ಫಲದ ಅಪೇಕ್ಷೆ ಇಲ್ಲ. ನೀ ನನಗೆ ಕೊಡು ಬಿಡು, ನೀನು ನನ್ನ ಸ್ವಾಮಿ, ನಾನು ನಿನ್ನ ದಾಸ, ಈಶ ದಾಸ ಭಾವನೆ ಇದೆ. ಇಂತಹ ಒಂದು ಭಕ್ತಿಗೆ ನಿರ್ವ್ಯಾಜಾಂ ನಿಶ್ಚಲಾಂ ತದ್ ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ, ವಾಯುದೇವರ ಹತ್ರ ಬೇಡ್ಕೊಳ್ಳೋದು ಅದೇ. ಏನು ಬೇಡ, ಗೋವಿಂದೇ ದೇಹಿ ಭಕ್ತಿಂ, ಪರಮಾತ್ಮನಲ್ಲಿ ದೃಢವಾದ ಭಕ್ತಿ ಕೊಡು, ಭಕ್ತಿಂ ದೇಹಿ ಎಂತದಿರ್ಬೇಕದು. ನಿರ್ವ್ಯಾಜಾಂ, ಯಾವ ಒಂದು ಅಪೇಕ್ಷೆ ಇರಬಾರದು. ಅವನು ಅದನ್ನ ಕೊಟ್ರೆ ಅವನ ಮೇಲೆ ಮಾಡ್ತೇನೆ ಭಕ್ತಿಯನ್ನ ಅಂತ ಈ ರೀತಿ ವ್ಯಾಜ ಇರಬಾರದು. ನಿರ್ವ್ಯಾಜಾಂ, ಅಷ್ಟಿದ್ರೆ ಸಾಕು, ಒಂದು ಕ್ಷಣ ಸಾಕು, ಇಲ್ಲ. ನಿಶ್ಚಲಾಂ, ನಿಶ್ಚಲವಾದ ಭಕ್ತಿ ಇರಬೇಕು. ಏನು ಭಕ್ತಿ ನಿಶ್ಚಲ ಆಯ್ತು, ನಿಶ್ಚಲ ಭಕ್ತಿ ಇರ್ಲಿ, ಎಲ್ಲರೂ ಕೈ ಮುಗಿತಾರೆ, ಎಲ್ಲರೂ ನಮಸ್ಕಾರ ಮಾಡಿದ್ರೆ ನಾವು ಮಾಡೋಣ, ಇಲ್ಲ. ಗುಣಗಣ ಬೃಹತಿ, ಪರಮಾತ್ಮನ ಗುಣಗಳಿಂದ ತುಂಬಿರಬೇಕು ಆ ಒಂದು ಭಕ್ತಿ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸದೃಢ ಸ್ನೇಹ ಭಕ್ತಿರಿತಿ ಪ್ರೋಕ್ತಃ. ಅಂತಹ ಒಂದು ಭಕ್ತಿಯನ್ನ, ಹೇ ವಾಯುದೇವರೇ, ತಂದೆ ತಾಯಿ ಎಲ್ಲವೂ ನೀವೇ, ಎಲ್ಲವೂ ನೀವೇ, ಅಂತಹ ಭಕ್ತಿಯನ್ನ ಕೊಡಿ. ವಾಯುದೇವರ ಆ ಅಂಶರಾದ ಮಧ್ವಾಚಾರ್ಯರ ತಮ್ಮರು ಇಂತಹ ಒಂದು ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಉತ್ತಮ ಜ್ಞಾನವೆಂಬ ಪ್ರಕಾಶ ಇರುವಂತಹ ವಿಷ್ಣು ತೀರ್ಥರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಸಾಕ್ಷಾತ್ಕಾರವೆಂಬ ರತ್ನವನ್ನ ಪಡೆದಿದ್ದಾರೆ. ಪರಮಾತ್ಮನ ಸಾಕ್ಷಾತ್ಕಾರ ಆಗಿದೆ. ಈ ಒಂದು ಲೌಕಿಕವಾದಂತಹ ರತ್ನಕ್ಕೆ ಬೆಲೆ ಕಟ್ಟಬೇಕು ಅಂತಂದರೆ ಅನರ್ಘ್ಯವಾದ ತ್ರಾಸವೆಂಬ ದೋಷ ಇಲ್ಲದೆ ಇರುವಂತಹ ಒಂದು ಅನರ್ಘ್ಯವಾದ ರತ್ನಕ್ಕೆ ಬೆಲೆ ಕಟ್ಟಬೇಕು ಅಂತಾದ್ರೆ ಯಾವುದನ್ನ ಬೆಲೆ ಕಟ್ಟಬಹುದು ಹೇಳಿ? ನಾ ಈಗ ತಾನೇ ಹೇಳಿದೆ, ಒಂದು ಸಾಮ್ರಾಜ್ಯವನ್ನೇ ಬೆಲೆ ಕಟ್ಟಬಹುದು. ರಾಜ್ಯ, ಸಾಮ್ರಾಜ್ಯ, ಸಾಮ್ರಾಜ್ಯವನ್ನೇ ಬೆಲೆ ಕಟ್ಟಬಹುದು ಅಂತ. ಹಾಗಾದ್ರೆ ಈ ವಿಷ್ಣು ತೀರ್ಥರು ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿದ್ದಾರೆ. ಸಾಕ್ಷಾತ್ಕಾರವೆಂಬ ರತ್ನಕ್ಕೆ ಯಾವ ಸಾಮ್ರಾಜ್ಯ ಬೆಲೆ ಕಟ್ಟಬಹುದು ಅಂತಂದ್ರೆ ಅದು ಮೋಕ್ಷವೇನೆ, ಬೇರೆ ಯಾವುದೂ ಇಲ್ಲ. ಮೋಕ್ಷವೆಂಬ ಸಾಮ್ರಾಜ್ಯವೇನೇ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಹೊರತು ಇನ್ಯಾವುದೂ ಸಾಧ್ಯ ಇಲ್ಲ. ಅಂದ್ರೆ ವಿಷ್ಣು ತೀರ್ಥರು ಈ ಹರಿಯ ಸಾಕ್ಷಾತ್ಕಾರದಿಂದ, ಅವನ ಪರಮ ಪ್ರಸಾದದಿಂದಾಗಿ ಮೋಕ್ಷವನ್ನೇ ಪಡೆದರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಕಾಮತ್ರಾಸವಿಹೀನಸ್ಯ ತಸ್ಯ ಸುಜ್ಞಾನ ಚಕ್ಷುಷಃ ವಿನಾ ಕೈವಲ್ಯ ಸಾಮ್ರಾಜ್ಯಂ ನ ಅರ್ಘಃ ಯೋಗಮಣೇಃ ಅಭೂತ್. ಅನ್ವಯ ನೋಡಿ. ಕಾಮತ್ರಾಸವಿಹೀನಸ್ಯ, ಫಲದ ಅಪೇಕ್ಷೆಯೆಂಬ ತ್ರಾಸದೋಷರಹಿತವಾದ
ಫಲದ ಅಪೇಕ್ಷೆ ಎಂಬ ತ್ರಾಸ ದೋಷರಹಿತವಾದ ಫಲದ ಅಪೇಕ್ಷೆ ಎಂಬ ತ್ರಾಸ ದೋಷರಹಿತವಾದ ಸುಜ್ಞಾನ ಚಕ್ಷುಷಃ ಅಪರೋಕ್ಷ ಜ್ಞಾನವೆಂಬ ರತ್ನದ ಕಣ್ಣುಳ್ಳ ತಸ್ಯ ಯೋಗಮಣೇಃ ಆ ವಿಷ್ಣು ತೀರ್ಥರ ಅಸಂಪ್ರಜ್ಞಾತ ಸಮಾಧಿ ಎಂಬ ರತ್ನಕ್ಕೆ ಕೈವಲ್ಯ ಸಾಮ್ರಾಜ್ಯಂ ವಿನಾ ಮೋಕ್ಷವೆಂಬ ಸಾಮ್ರಾಜ್ಯವನ್ನು ಬಿಟ್ಟು ಮೋಕ್ಷದ ಸಾಮ್ರಾಜ್ಯವನ್ನು ಬಿಟ್ಟು ಅರ್ಘಃ ನ ಅಭೂತ್ ಬೆಲೆಯು ಇರಲಿಲ್ಲ ಪ್ರಶ್ನೆ ಇದೆ ಕೇಳಿ. ಯಾವುದಕ್ಕೆ ಬೆಲೆ ಇರ್ಲಿಲ್ಲ ಅಂತ ಇಲ್ಲಿ ಅವರ ಒಂದು ಸಾಕ್ಷಾತ್ಕಾರಕ್ಕೆ, ಅವರ ಒಂದು ಸಮಾಧಿಗೆ. ಆ, ಲೌಕಿಕವಾಗಿ ಹೇಗೆ ರತ್ನಗಳು ಅಂದ್ರೆ ರತ್ನಗಳಲ್ಲಿ ತ್ರಾಸ ಎಂಬ ದೋಷವಿರ್ತದೆ, ಈ ತ್ರಾಸ ದೋಷ ಇಲ್ಲದೆ ಇರುವಂತಹ ರತ್ನಕ್ಕೆ ಹೇಗೆ ಬೆಲೆ ಇಲ್ಲವೋ, ಅಂದ್ರೆ ಬೆಲೆ ಕಟ್ಟಿದ್ರೆ ಯಾವುದರಿಂದ ಕಟ್ಟಬೇಕು, ಒಂದು ಸಾಮ್ರಾಜ್ಯವನ್ನು ಕಟ್ಟೇ ಕೊಡಬೇಕು ಹೇಗೋ ಹಾಗೆ ಇವರ ಒಂದು ಸಮಾಧಿಗೆ ಫಲಾಪೇಕ್ಷೆ ಎಂಬ ದೋಷ ಇಲ್ಲದೆ ಇರುವಂತಹ ಇವರ ಒಂದು ಸಾಕ್ಷಾತ್ಕಾರವೆಂಬ ರತ್ನಕ್ಕೆ ಬೆಲೆ ಇಲ್ಲ. ಒಂದು ವೇಳೆ ಕಟ್ಟಿದ್ರೆ ಯಾವುದನ್ನು ಕೊಡಬೇಕು, ಕಟ್ಟಬಹುದು ಸಾಮ್ರಾಜ್ಯವನ್ನ ಅಂತಂದ್ರೆ ಬರೀ ಮೋಕ್ಷವೆಂಬ ಸಾಮ್ರಾಜ್ಯವನ್ನೇ ಬೆಲೆ ಕಟ್ಟಲಾಗುತ್ತೆ ಹೊರತು ಬೇರೆ ಯಾವುದನ್ನೂ ಕೂಡ ಕಟ್ಟಲಿಕ್ಕೆ ಆಗೋದಿಲ್ಲ. ಪ್ರಶ್ನೆ ಇದೆ ಕೇಳಿ. ಸರಿ, ಹಾಗಾದ್ರೆ ಇವತ್ತಿನದು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಧ್ಯಕ್ಷ.